ಒಳ್ಳೆ ಸ್ಥಾನದಲ್ಲಿ ಇರ್ಬೋದು. ಈ ಜಗಲೀಪುರ, ತಲಗಟ್ಪುರ, ಆರೋಹಳ್ಳಿ, ಕರಗಪುರಕ್ಕೆ ನಾನು ಇಲ್ಲಿ ಮುಖ್ಯಮಂತ್ರಿ ಸ್ಥಾನ ಅಂತ ಅದನ್ನ ಹೇಳಕ್ಕಾಗಲ್ಲ. ನಿಮ್ಮ ಮನೆ ತಾವೆಲ್ಲ ದೊಡ್ಡ ಪ್ರತಿಭಟನೆಗಳು ಮಾಡಿದಿರಿ. ನಮ್ಮ ಪರ್ವೇಶ್ ಕೂಡ ಅವನು ಕೂಡ ನನಗೋಸ್ಕರ ಮೊದಲು ಹೋರಾಟವನ್ನು ಮಾಡಿಕೊಂಡು ಪಕ್ಷದ ನಿಷ್ಠೆಯಾಗಿ ಒಬ್ಬ ಇದ್ದಾನೆ. ನಿಮ್ಮ ಶಾಸಕರಾದ ಸೋಮಶೇಖರ್ ಅವರು ಕೂಡ ನನ್ನ ಆತ್ಮೀಯ ಮಿತ್ರರು, ಅವರು ಕೂಡ ನನ್ನ ಜೊತೆ. ಸೊ ಎಲ್ಲರೂ ಕೂಡ ಒಳ್ಳೇದಾಗ್ಲಿ. ನಿಮ್ಮ ಜೊತೆ ನಾನಿದ್ದೇನೆ. ಇಷ್ಟು ಮಾತ್ರ ಹೇಳಿ, ಇನ್ನು ಮುಂದಕ್ಕೆ ಏನೇ ಸಮಸ್ಯೆ ಇದ್ದು ಕೂಡ ಆ ಬಗೆಹರಿಸಲಿಕ್ಕೆ ನಾನು ಬದ್ಧವಾಗಿದ್ದೇನೆ ಅನ್ನೋ ಮಾತನ್ನ ಹೇಳಿ, ಇವತ್ತು ನಮ್ಗೆ ಆಸೆ ಏನಿದೆ ಅಂದರೆ ನಮ್ಮ ತವರು ಜಿಲ್ಲೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವತ್ತು ಮುಖ್ಯಮಂತ್ರಿ ಆಗಿರೋದ್ರಿಂದ ನಾವು ಬಯಸ್ತಾ ಇದ್ದಂಥ ಅವರು ಶ್ರಮ ಪಟ್ಟಿದಂಥ ಕಾಂಗ್ರೆಸ್ ಪಾರ್ಟಿಗೆ ಒಂದು ಕಾರ್ಯಕರ್ತನಾಗಿ ಈ ಮಟ್ಟಕ್ಕೆ ಬೆಳೆದಂತ ಇರೋದು ಅವ್ರ ಹುಮ್ಮಸ್ಸು ನಮ್ಮಲ್ಲಿ ಬರಬೇಕು ಅನ್ನೋದು ಇದು ಮಾಡ್ತೀವಿ. ಇವತ್ತು ಹೇಳ್ಬೇಕಂದ್ರೆ ಒಂದು ಶಕ್ತಿ ತುಂಬಂಗಾಗಿದೆ. ಪ್ರತಿ ಒಂದು ಇದರಲ್ಲೂ ಯೂತ್ಗೆ, ಕಾರ್ಯಕರ್ತರಿಗೆ ಎಲ್ಲರ ಮನಸ್ಸಲ್ಲಿ ಏನಿದೆ, ಇವತ್ತೆಲ್ಲ ನಾಳೆ ನಾವು ಮುಂದುವರಿತೀವಿ, ಕಾರ್ಯಕರ್ತರಾಗಿ ನಾವು ಕಷ್ಟಪಟ್ಟರೆ ಅನ್ನೋದು ಒಂದು ವಾಕ್ಯ ಆಗಿದೆ ಸರ್. ಅಂದರೆ ನಮ್ಮ ಕ್ಷೇತ್ರ ಅವ್ರ ಕ್ಷೇತ್ರ ಅನ್ನೋಕ್ಕಿಂತ ಅವರೊಂದು ಬ್ಲೂ ಪ್ರಿಂಟೇ ರೆಡಿ ಮಾಡಿಕೊಂಡ್ಬಿಟ್ಟಿದ್ದಾರೆ. ಕನಕಪುರ ರೋಡಲ್ಲಿ ಏನು, ಮೈಸೂರು ರೋಡ್ ಏನು, ಹೊಸೂರು ರೋಡ್ ಏನು, ಆ ಮಟ್ಟಿಗೆ ಒಂದು ಬ್ಲೂ ಪ್ರಿಂಟ್ ಇದೆ ಅವ್ರ ಮನಸ್ಸಲ್ಲಿ. ಅವ್ರ ತವರು ಜಿಲ್ಲೆ ಆಗಿರೋದ್ರಿಂದ ಇದಕ್ಕೆ ನಿರೀಕ್ಷೆಗಿಂತ ಮೀರಿ ಕೆಲಸ ಮಾಡ್ತಾರೆ ಅಂದರೆ ನಾವು ಕೇಳೋ ಅವಶ್ಯಕತೆಯೇ ಇಲ್ಲ. ಹುಡುಕಿ ಕೆಲಸ ಮಾಡೋಂಥ ಒಂದು ವ್ಯಕ್ತಿತ್ವ ಅವರಲ್ಲಿದೆ. ನಾನು ನಮ್ಮ ಕಾಂಗ್ರೆಸ್ ಪಾರ್ಟಿ ಅಂತ ನಾನು ಬಂದು 25 ವರ್ಷ ಆಯಿತು. 25 ವರ್ಷದಿಂದ ನಾನು ಡಿ ಕೆ ಶಿವಕುಮಾರ್ ಜೊತೆ ನೋಡ್ಕೊಂಡು ಬಂದಿದ್ದೀನಿ. ಅವ್ರ ಮಾತು, ಅವ್ರ ಬೆಳವಣಿಗೆ ನಮಗೆ ಅವರು ಧೈರ್ಯ ತುಂಬೋದು. ಇವತ್ತು ನಾನು ಒಂದು ಸತಿ ZP ಆದೆ, 1ರಿಂದ 3 ಸತಿ ಗ್ರಾಮ ಪಂಚಾಯತಿಲಿ ಗೆದ್ದಿದ್ದೀನಿ, ಅಧ್ಯಕ್ಷ ಆಗಿದ್ದೀನಿ, ಉಪಾಧ್ಯಕ್ಷ, ಪ್ರತಿಯೊಂದು ಪಡ್ಕೊಂಬಂದಿದ್ದೀವಿ. ಇದೆಲ್ಲ ಅವ್ರ ಸಹಕಾರ ಮತ್ತು ನಮ್ಮ ಟಿ ಸೋಮಶೇಖರ್ ಅವರು ಈ ಭಾಗದ ಶಾಸಕರು, ಇವರಿಂದ ನಾವು ಬೆಳ್ಕೊಂಬಂದಿದ್ದೀವಿ. ಇವತ್ತಿಗೂ ನಾವು ಒಂದು ಮಟ್ಟದಲ್ಲಿ ಬೆಳೀತಾ ಇದ್ದೀವಿ. ಅಂದರೆ ನಮಗೆ ಒಂದು ಗಾಡ್ ಫಾದರ್ ಅಂದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು, ಸೂರ್ಯ ಅವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಮೊದಲನೇ ಕನಕಪುರ ರೋಡ್ಗೆ ಬಂದ ತಕ್ಷಣ ಮೊದಲನೇ ಕಾರ್ಯಕ್ರಮ ನಮ್ಮ ಕಗ್ಲಿಪುರದಲ್ಲಿ ಒಂದು ಭೇಟಿ ಕೊಟ್ಟು 4 ಮಾತಾಡಿರೋದ್ರಿಂದ ಅಂದರೆ ತುಂಬಿದ ಹೃದಯದಿಂದ ಧನ್ಯವಾದಗಳು ತಿಳಿಸ್ತೀನಿ. ಅವರ ಸಹಕಾರ ಜನಗಳ ಮೇಲೆ ಇರಲಿ. ಇನ್ನೊಂದು ಸಿಂಪಲಾಗಿ ಕೇಳ್ಕೊಳ್ಳೋದೇನೆಂದರೆ, ಇದೇನೋ ನಮ್ಮ ಸಾಹೇಬರು ನೋಡಿದ್ರೆ ಈ ಏನು ಬಿ ಖಾತಾ, ಎ ಖಾತಾ ಅಂತೆಲ್ಲ ತೊಂದರೆ ನಡೀತಾ ಇದೆ, ಅದು ಈ OC ಮತ್ತು NOC ಬಗ್ಗೆ ಏನು ನಡೀತಾ ಇದೆ ಅದೊಂದಕ್ಕೆ ಜಲ್ದಿ ತೀರ್ಮಾನ ತೊಗೊಂಡು ಈ ರೇಷನ್ ಕಾರ್ಡ್ಗಳು ಜನಗಳದಲ್ಲಿ ಕ್ಯಾನ್ಸಲ್ ಆಗವೆ, ಅದ್ರ ಬಗ್ಗೆ ಏನೊಂದು ಸ್ಟೆಪ್ ತೊಗೊಂಡ್ರೆ ನಮ್ಮ ಮುಖ್ಯಮಂತ್ರಿಗಳು ಮಾಡಿದ್ರೆ ಸುಮಾರು ಜನ ಜೀವನಕ್ಕೆ ಅನುಕೂಲ ಆಗುತ್ತೆ ಅಂತ ಕೇಳ್ಕೊಂಡು. ಕಷ್ಟಕಾಲ ಅಂದರೆ ಈಗ ಅವ್ರಿಗೆ ತೊಂದರೆ ಬಂದಿದ್ದು ನಿಮಗೆಲ್ಲ ಗೊತ್ತಿರೋಂಥದ್ದೇ ಪ್ರಚಾರ. ಆ ತೊಂದರೆ ಟೈಮಲ್ಲಿ ಜೊತೇಲಿ ನಿಂತ್ಕೊಂಡು ಯಾರು ಅನ್ನೋದು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿದ್ದಾರೆ. ಅಂದರೆ ನಾವೇನು ಮಾಡಿರೋಂತಲ್ಲ, ಅವತ್ತಿನ ಜೊತೇಲಿ ನಾವು ಇದೀವಂತ ಅವ್ರ ದುಃಖದಲ್ಲಾಗಲಿ ಸುಖದಲ್ಲಾಗಿ ನಾವು ಹೋರಾಟ ಮಾಡಿದ್ದೀವಿ. ಅವತ್ತಿಂದನೂ ನಮಗೆ ರಾಜಕೀಯನೂ ಗೊತ್ತಿಲ್ಲದ ಟೈಮಲ್ಲೂ ಒಂದು ಸಣ್ಣ ಕಾರ್ಯಕ್ರಮ ಆದರೂ ನಾವು ಅವ್ರಿಗೆ ನೋಡಿ ಅವರು ಏನು ನಡ್ತಿದೆ ಇದ್ರ ಮೇಲೆ ನಾವು ಬೆಳೆದಿರೋದು. ಆ ಒಂದು ಉದ್ದೇಶದಲ್ಲಿ ಅವರೆಲ್ಲ ನಮ್ಮ ಮನಸ್ಸಲ್ಲಿ, ಯಾಕೆಂದರೆ ಒಬ್ಬರು ಮುಖ್ಯಮಂತ್ರಿ ಅವರು ಒಂದು ಪರ್ವಿಷನ್ ಹೆಸರನ್ನ ಅವರು ಹೇಳ್ತಾರೆ. ನಾನು ಬರೇ ನಂದು ಪ್ರೋಟೋಕಾಲಲ್ಲೇ ಇರಲಿಲ್ಲ ಈ ಪಾಯಿಂಟು. ನಾನು ಹೋಗಿ ನೆನ್ನೆ ರಾತ್ರಿ ಕೇಳ್ಕೊಂಡಿದ್ದೆ ಫೋನಲ್ಲಿ, ನಮ್ಮ ಸೂರ್ಯ ಅವರಿಗೆ ರಿಕ್ವೆಸ್ಟ್ ಮಾಡಿದೆ, ಇಲ್ಲಪ್ಪ ನಿನಗೋಸ್ಕರ ಇದು ಮಾಡಲ್ಲ, ನಾವು ಮಾಡೇ ಮಾಡ್ತೀವಿ, ನೀವು ಪ್ರೋಟೋಕಾಲ್ ನೋಡ್ಬಿಟ್ಟು ನಾವು ಬರ್ತೀವಿ. ಬಂದು ಸ್ವಲ್ಪ ತಡೆ ಆಯಿತು. ಮತ್ತು ನಾನು ಒಬ್ಬನಿಂದ ಈ ಕಾರ್ಯಕ್ರಮ ಇಲ್ಲ, ನನಗೆ ಗೊತ್ತಿರೋಂಗೆ ಮಿನಿಮಮ್ ಒಂದು 2,000 ಜನ ಸೇರಿದ್ರಲ್ಲಿ. ಆ 2,000 ಜನ